ಗಾಲ್ ಬ್ಲಾಡರ್ ಸ್ಟೋನ್ ಸಿಂಟಮ್ಯಾಟಿಕ್ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಕರಿತೀವಿ. ಅಂದ್ರೆ ಪೇಷಂಟ್ಗೆ ಈ ಜಾಗದಲ್ಲಿ ಹೊಟ್ಟೆಯ ಬಲಭಾಗದ ಮೇಲ್ಗಡೆ ನೋವು ಬರುತ್ತೆ. ಫ್ಯಾಟ್ ಫುಡ್ ಅಥವಾ ನಾನ್ ವೆಜಿಟೇರಿಯನ್ ಫುಡ್ ನ ತಿಂದ ತಕ್ಷಣನೇ ಆ ನೋವು ಜಾಸ್ತಿ ಆಗುತ್ತೆ. ಏನಂದ್ರೆ ಬಿಕಾಸ್ ಆಫ್ ಅವರ್ ಡಯಟರಿ ಚೇಂಜಸ್, ಹೈ ಕೊಲೆಸ್ಟ್ರಾಲ್ ಲೆವೆಲ್, ಡಯಾಬಿಟೀಸ್ ಮೆಲಿಟಸ್ ಅಂಡ್ ಹಾರ್ಮೋನಲ್ ಚೇಂಜಸ್, ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ ಅಲ್ಲಿ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಫಾರ್ಮ್ ಆಗುತ್ತೆ. ಇದು ನಮ್ಮ ರೋಗಿಗಳ ಕಾಮನ್ ಕ್ವಶನ್. ಕಿಡ್ನಿಯಲ್ಲಿ ಸ್ಟೋನ್ ಮತ್ತೆ ಪಿತ್ತಕೋಶದಲ್ಲಿ ಸ್ಟೋನ್ ಅನ್ನ ನಮ್ಮ ರೋಗಿಗಳು ಕನ್ಫ್ಯೂಸ್ ಮಾಡ್ತಾರೆ. ಪಿತ್ತಕೋಶನ ಕಂಪ್ಲೀಟ್ ಆಗಿ ತೆಗಿಬೇಕಾ, ಸ್ಟೋನ್ಸ್ ಮಾತ್ರ ತೆಗೆದ್ರೆ ಸಾಕು? ಅಥವಾ ಪಿತ್ತಕೋಶದಲ್ಲಿ ಕಲ್ಗಳಿದೆ ನಾವು ಒಂದೇ ರೀಸನ್ಗೆ ಸರ್ಜರಿ ಮಾಡುವಂತದ್ದು ಅವಶ್ಯಕತೆ ಇದೆ. ಇವತ್ತು ನಮ್ಮ ಅನಸ್ಥೀಸಿಯಾ ಟೆಕ್ನಾಲಜಿ ತುಂಬಾ ಮುಂದುವರೆದ್ರಿಂದ ಬೆಳಗ್ಗೆ ಆಪರೇಷನ್ ಮಾಡಿದ್ರೆ ಸಾಯಂಕಾಲ ಪೇಷಂಟ್ ನಾವು ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ನಮ್ಮೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನಂದ್ರೆ ಸಾಟರ್ಡೆ ಆಪರೇಷನ್ ಮಾಡ್ಕೊಂಡು ಸೋಮವಾರ ಅವ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಷ್ಟು ರೆವಲ್ಯೂಷನ್ ಆಗಿರೋದ್ರಿಂದ ಪೇಷಂಟ್ ಗೆ ಪೈನ್ ಇರಲ್ಲ, ಬೆಳಗ್ಗೆ ಆಪರೇಷನ್ ಮಾಡಿದ್ರೆ ವಾಕ್ ಮಾಡ್ತಾರೆ. ಸೊ ಆ ಪಿತ್ತಕೋಶನ ಕಂಪ್ಲೀಟ್ ಆಗಿ ತೆಗಿಯೋದ್ರಿಂದ ಅವ್ರಿಗೆ ಮುಂದೆ ಏನು ತೊಂದರೆ ಆಗಲ್ಲ ಸರ್?